ಶಿವನಗೌಡ ಅವರು ರಾಯಚೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಶಿವನಗೌಡ ಅವರೇ. ಶಿವನಗೌಡ ಅವರೇ ನಮಸ್ತೆ. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಮಗಳ ಬಗ್ಗೆ ಕೇಳೋದು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸಿ. 23/11/2007. 23/11/2007. ಸಮಯ 2:15 ಮಧ್ಯಾಹ್ನ. 2:15 ಮಧ್ಯಾಹ್ನ. ಏನ್ ಪ್ರಶ್ನೆ ಇತ್ತು? ಅವರು ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಅವ್ರ ಮುಂದೆ ಲೈಫ್ ಇದ್ರ ಬಗ್ಗೆ. ಸರಿ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ಶಿವನಗೌಡ್ರೆ ನಮಸ್ಕಾರ. 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 ಮುಂದೆ ಹೇಗಿದೆ ವಿದ್ಯಾಭ್ಯಾಸ ಅಂತಲ್ವಾ? ಹೌದು. ನೋಡಿ, ವಿದ್ಯಾಭ್ಯಾಸದ ಅಧಿಪತಿ ಚಂದ್ರ, ಪಂಚಮಾಧಿಪತಿ, ಅವನು ದ್ವಿತೀಯದಲ್ಲಿದೆ. ತುಂಬ ಚೆನ್ನಾಗೇ ಇದೆ. ಚಂದ್ರನಿಗೆ ಪಕ್ಷದ ಬಲ ಬಹಳ ಮುಖ್ಯ. ಪಕ್ಷೋದ್ಭವಂ ಹಿಮಕರಸ್ಯ ವಿಶಿಷ್ಟಮಾಹುಹು ಅಂತ ಶಾಸ್ತ್ರವಾಣಿ. ಶಾಸ್ತ್ರದ ಆಧಾರ ಕೊಟ್ಟಾಗ, ಗ್ರಹಗಳ ಬಲದ ನಿರೂಪಣೆ ಮಾಡಿದಾಗ ಇದು ನಿಜ, ಇದು ಖಚಿತ, ಹೌದು ಅನ್ನೋ ನಂಬಿಕೆ ಬರುತ್ತೆ. ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ, ಚೆನ್ನಾಗಿದೆ. ದ್ವಿತೀಯದಲ್ಲಿ ಚಂದ್ರ ಇದ್ದರೆ ತುಂಬ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತೆಲ್ಲ ಹೇಳುತ್ತೆ. ತುಂಬ ಚೆನ್ನಾಗಿದೆ ಇವರೇ, ಮುಂದೆ ಚೆನ್ನಾಗಿರುತ್ತೆ. ಪ್ರಸ್ತುತ ಕಾಲ ಇವರಿಗೆ ಈಗ ಚಂದ್ರದಶೆ ನಡೀತಾ ಇದೆ, ತುಂಬ ಚೆನ್ನಾಗಿದೆ. ಈಗಂತೂ ಕಾಲ ಚೆನ್ನಾಗಿದೆ. ಒಳ್ಳೆ ದಾರಿ, ಒಳ್ಳೆ ಗುರಿಯನ್ನು ತೋರಿಸ್ಬೇಕು. ಅದರ ಕಡೆಗೆ ನಡೆಯೋ ದಾರಿ ಇದು ಅಂತ ತೋರಿಸ್ಕೊಟ್ರೆ, ಮಾರ್ಗಸ್ಥೋ ನಾವ ಸೀದತಿ ಅಂತ ಒಂದು ಮಾತಿದೆ. ದಾರಿಯಲ್ಲಿದ್ದವನು ಹಾದಿ ತಪ್ಪಲ್ಲ ಅಂತ. ಹೀಗಾಗಿ ಅಂಥದ್ದೊಂದು ಹಾದಿ ತೋರಿಸಿ, ಅನುಕೂಲ ಇದೆ. ಚೆನ್ನಾಗಿ ಒಳ್ಳೆ ಹೆಸರು ಮಾಡ್ತಾರೆ. ಒಳ್ಳೆಯದಾಗಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಶಾಸ್ತ್ರಿಗಳೇ. ಈಗ ರಾಶಿ ಭವಿಷ್ಯವನ್ನು ತಿಳಿಯುವಂತಹ ಸಮಯ. 3 ರಾಶಿಗಳ, ಮೊದಲ 3 ರಾಶಿಗಳ ಫಲಾಫಲ ಇಡೀ ವಾರ ಯಾವ ರೀತಿಯಾಗಿದೆ ನೋಡೋಣ. ಈ ವಾರದಲ್ಲಿ ಗ್ರಹಗಳ ಸ್ಥಿತಿ, ಗತಿ, ಅವುಗಳ ಸಂಚಾರ, ಇವುಗಳನ್ನೆಲ್ಲ ಗಮನದ ಇಟ್ಕೊಂಡು ನೋಡ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಗಮನಿಸೋಣ. ಚಂದ್ರನ ಬಲ ಚೆನ್ನಾಗಿದೆ. ಧರ್ಮ ಕಾರ್ಯಗಳು ಸ್ವಲ್ಪ ಹಿನ್ನಡೆ, ವೃತ್ತಿಯಲ್ಲಿ ಅಸಮಾಧಾನ, ಮಕ್ಕಳಿಂದ ಸಮಾಧಾನ ಸಿಗುತ್ತೆ, ತೊಂದರೆ ಇಲ್ಲ. ನೋಡಿ, ವಸ್ತುತಃ ಇಲ್ಲಿ ನಾಳೆ ಮತ್ತು ನಾಳದ್ದು ಸ್ವಲ್ಪ ಮಟ್ಟಿಗೆ ನಿಮಗೆ ಧರ್ಮ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ಯಾವುದೋ ಒಂದು ಶುಭ ಕಾರ್ಯಗಳು ಮತ್ತೊಂದು ಅಂತಂದರೆ ಅದಕ್ಕೆ ಸ್ವಲ್ಪ ತೊಡಕು ಬರ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಮನಸ್ತಾಪ ಬರ್ತಕ್ಕಂಥದ್ದು, ಈ ರೀತಿಯ ಒಂದು ವಾತಾವರಣ ಮಾಂದಿಯಿಂದ ಬರುತ್ತೆ. ಈ ಕಾರಣದಿಂದಾಗಿ ಸ್ವಲ್ಪ ಜಾಗ್ರತೆ ಬೇಕು ಆ ವಿಚಾರಗಳಲ್ಲಿ. ಕೆಲಸ ಕಾರ್ಯಗಳದ್ದು ಅಷ್ಟೇ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಹಿನ್ನಡೆ, ಆ ರೀತಿಯಲ್ಲಿ ಒಂದು ಸೂಚಿಸ್ತಾ ಇದೆ. ಅದು ಚಂದ್ರಮಾಂದಿಯರು ಭಾಗ್ಯಸ್ಥಾನದಲ್ಲಿ ಸೇರಿದಾಗ ಅದೃಷ್ಟ ಕೈ ತಪ್ಪಿ ಬಿಡ್ತಕ್ಕಂಥದ್ದು. ಈ ರೀತಿಯಲ್ಲಿ ನಿಮಗೆ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ ವಾರದ ಆದಿಯಲ್ಲಿ, ಪ್ರಾರಂಭದಲ್ಲಿ. ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ಸ್ತ್ರೀಯರಿಗೆ ಸೌಖ್ಯ, ಕೃಷಿ ಕ್ಷೀರ ಕ್ಷೇತ್ರಗಳಲ್ಲಿ ಲಾಭ. ಚಂದ್ರನಿಗೆ ಬಲ ಬರುತ್ತೆ, ಈ ಕಾರಣದಿಂದಾಗಿ ಚೆನ್ನಾಗಿದೆ. ಮನೆಯಲ್ಲೂ ಸ್ವಲ್ಪ ಸಮಾಧಾನದ ವಾತಾವರಣ ಕಾಣಬಹುದು. ಆರೋಗ್ಯ ಸಾಲ ವಿಚಾರದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ನಿಮಗೆ ಗುರುವಾರದಿಂದ ಮುಂದೆ ತುಂಬ ಚೆನ್ನಾಗಿದೆ. ಅಲ್ಲಿ ನಿಮಗೆ ಚಂದ್ರನ ಸಂಚಾರ ನಿಮಗೆ ಕರ್ಮಸ್ಥಾನದಲ್ಲಿ ಸಂಚರಿಸೋದ್ರಿಂದ ನೋಡಿ, ಕೃಷಿಕರಿಗೆ, ಹಾಲು ಹೈನು ವ್ಯಾಪಾರಿಗಳಿಗೆ, ದ್ರವ ರಸ ವ್ಯಾಪಾರಿಗಳಿಗೆಲ್ಲ ತುಂಬ ಚೆನ್ನಾಗಿದೆ. ಮೇಷರಾಶಿಯವರಿಗೆ ಗುರುವಾರದಿಂದ ಸ್ವಲ್ಪ ಲೈಫ್ ಟರ್ನ್ ಆಗ್ತೇನೋ, ಸ್ವಲ್ಪ ಒಂದು ಮೆಟ್ಲು ಹತ್ತದೇನೋ ಅನ್ನೋ ರೀತಿಯ ಒಂದು ಭಾವನೆ ಅಷ್ಟೇ ಅಲ್ಲ, ಆ ಫಲ ಸಿಗುತ್ತೆ. ಚಂದ್ರ ಕರ್ಮಸ್ಥಾನದಲ್ಲಿದ್ದರೆ ಕಾರ್ಯಸಿದ್ಧಿಂ ಅಂತ ಹೇಳುತ್ತೆ. ಹೀಗಾಗಿ ಕೆಲಸ ಸಾಧನೆ ಹಾಗೇ ಆಗುತ್ತೆ. ಆ ರೀತಿ ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಒಂದು ಬಲ ಚೆನ್ನಾಗಿರುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ವಲ್ಪ ಸಾಲ ವಿಚಾರದಲ್ಲಿ, ಆರೋಗ್ಯ ವಿಚಾರದ ಸ್ವಲ್ಪ ಗಮನ ಕೊಡಬೇಕು. ಜನ್ಮಾಧಿಪತಿ ಮಾಂದಿ ಒಟ್ಟಾಗ್ತಾ ಇರೋದು ಶುಕ್ರವಾರ ಶನಿವಾರ. ಈಗ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ಯಾವುದೋ ಒಂದು ಇನ್ಫೆಕ್ಷನ್ಗೆ ಒಳಗಾಗ್ಬಿಡ್ತಕ್ಕಂಥ ಸಾಧ್ಯತೆ, ಇದನ್ನು ಸೂಚಿಸ್ತಾ ಇತ್ತು. ಸ್ವಲ್ಪ ಹುಷಾರಾಗಿರಬೇಕು. ಉಳಿದ ಹಾಗೆ ಹೆಚ್ಚಿನ ಪಾಲು ಚೆನ್ನಾಗೇ ಇದೆ. ಪರಿಹಾರಕ್ಕೆ ಏನಪ್ಪ ಅಂತಂದರೆ, ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಮಟ್ಟಿಗೆ ಬೆಲ್ಲ ಸಮರ್ಪಣೆ ಮಾಡಿ, ಅಭಿಷೇಕ ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ, ಅದು ತುಂಬ ಸಹಾಯ ಮಾಡುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.